ಧರ್ಮಸ್ಥಳ ಫೈಲ್ಸ್ ಅಂದರೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಲಾಗಿದೆ. ಅತ್ಯಾಚಾರಕ್ಕೆ ಒಳಗಾದಂಥ ಅನೇಕರು ಅಲ್ಲಿ ಮರಣ ಹೊಂದಿದ್ದಾರೆ. ಅವರನ್ನು ಧರ್ಮಸ್ಥಳದ ಕಾಡಿನಲ್ಲಿ ಅಗೆದು ಹಾಕಲಾಗಿದೆ, ಮುಚ್ಚಿಡಲಾಗಿದೆ ಅನ್ನೋ ವಿಚಾರ ಇತ್ತಲ್ಲ. ಈಗ ಸರ್ಕಾರ SIT ರಚನೆ ಮಾಡಿದ ಬಳಿಕ ಇವತ್ತು ಪ್ರಣವ್ ಮೊಹಾಂತಿ ಮೊಟ್ಟ ಮೊದಲ ಬಾರಿಗೆ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ. ಮಂಗಳೂರಿನ SIT ಕಚೇರಿಗೆ ಆಗಮಿಸಿದ್ದಾರೆ. ಸದ್ಯಕ್ಕೆ SIT ಕಚೇರಿ ಅಲ್ಲಿನ IB ಇನ್ಸ್ಪೆಕ್ಷನ್ ಬಂಗ್ಲೋನೇ SIT ಕಚೇರಿಯನ್ನಾಗಿ ಮಾರ್ಪಾಟು ಮಾಡಿಕೊಂಡಿದ್ದಾರೆ. ಆ SIT ಕಚೇರಿಗೆ ಯಾವುದೇ ಸಾರ್ವಜನಿಕರ ಪ್ರವೇಶ ಇಲ್ಲ, ಯಾರೂ ಕೂಡ ಸಾರ್ವಜನಿಕರು ಪ್ರವೇಶ ಮಾಡುವಂತಿಲ್ಲ. ಮಾಧ್ಯಮಗಳಿಗೂ ಕೂಡ ಗೇಟಿನ ಒಳಗೆ ಪ್ರವೇಶ ಇಲ್ಲ. ಅತ್ಯಂತ ಕಾನ್ಫಿಡೆನ್ಷಿಯಲ್ ಆಗಿ ನಡೀತಾ ಇರುವಂಥ ವಿಚಾರಣೆ ಇದಾಗಿದೆ. ಅನೇಕ ರಹಸ್ಯಗಳು ಹೊರಬೀಳಬಹುದಾದಂಥ, ಇಡೀ ರಾಜ್ಯ ಮತ್ತು ದೇಶವೇ ತಲ್ಲಣಗೊಳಿಸಬಹುದಾದಂಥ ಸತ್ಯಾಂಶಗಳನ್ನು ಇಲ್ಲಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಒಂದು ವೇಳೆ ದೂರುದಾರ ನೀಡಿರುವ ರೀತಿಯಲ್ಲಿಯೇ ಮಾಹಿತಿ ಆಚೆ ಬಂದರೆ ಇದು ಇಡೀ ಕರ್ನಾಟಕ ಮಾತ್ರವಲ್ಲ, ಭಾರತವನ್ನೇ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಆಗುತ್ತೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನೆ, ಅಣ್ಣಪ್ಪ ಸ್ವಾಮಿ ಇದ್ದಾನೆ ಅಂತ ಹೇಳಿ ಒಂದು ಭಕ್ತಿಯ ತಾಣ ಆಗಿತ್ತದು, ಒಂದು ಭಕ್ತಿಯ ಪ್ರಾರ್ಥನಾ ಜಾಗ ಆಗಿತ್ತದು. ಆದರೆ ಇದೀಗ ಧರ್ಮಸ್ಥಳದ ವಿಚಾರದಲ್ಲಿ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಕಳಂಕ ಇಲ್ಲ, ದೇವಸ್ಥಾನಕ್ಕೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲ. ಆದರೆ ಧರ್ಮಸ್ಥಳ ಗ್ರಾಮದಲ್ಲೇ ನಡೆದಿದೆ ಅಂತ ಹೇಳಲಾಗುತ್ತಿರುವಂಥ ಈ ಪ್ರಕರಣಗಳಿದೆಯಲ್ಲ, ಅದು ಬೇರೆ ರೀತಿಯಲ್ಲೇ ನೋಡುವಂಥ ರೀತಿಯಲ್ಲಿ ಆಗೋಗಿದೆ. ಅಲ್ಲಿ ಶವಗಳ ರಾಶಿ ಇದೆ, ಮಣ್ಣಿನಲ್ಲಿ ಹೂತಾಕಲಾಗಿದೆ. ಅದರ ಪೈಕಿ ನಾನೊಂದು ಶವವನ್ನು, ನಾನೊಂದು ರುಂಡವನ್ನು, ಬುರುಡೆಯನ್ನು ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿ ತಾನೊಂದು ಬುರುಡೆಯನ್ನು ತೆಗೆದುಕೊಂಡು, ರುಂಡ ಅಂತ ಹೇಳಿದ್ರೆ ಅದು ಆಗ ತಾನೇ ಮೃತಪಟ್ಟಿರುವಂಥವರದ್ದಾಗುತ್ತೆ. ಆದರೆ ಬುರುಡೆ ಅಂತ ಹೇಳಿದ್ರೆ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ, ಕೇವಲ ಅಸ್ಥಿಪಂಜರ ಕಳೆಬರಹ ಮಾತ್ರ ಉಳಿಯುವಂಥ ರೀತಿಯಲ್ಲಿ ಆಗುತ್ತೆ. ಸೊ ಹೀಗಾಗಿ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ಪೊಲೀಸರ ಮುಂದೆ ಹಾಜರಾಗಿ ಇಂಥ ನೂರಾರು ಬುರುಡೆಗಳಿದೆ ಬನ್ನಿ ಅಂತ ಹೇಳಿ ನನಗೆ ಸೂಕ್ತ ರಕ್ಷಣೆ ಕೊಡಿ, ನಾನೇ ಕೆಲವರ ಸಹಾಯದೊಂದಿಗೆ, ಕೆಲವರ ಸೂಚನೆಯೊಂದಿಗೆ ಹೂತಾಕಿದ್ದೇವೆ, ಆ ಎಲ್ಲ ಶವಗಳನ್ನು ಆಚೆ ತೆಗೆಯೋಣ ಅಂತ ಹೇಳಿ. ಧರ್ಮಸ್ಥಳದ ಕಾಡಿನಲ್ಲಿ ಅದೆಷ್ಟು ಶವವಾಗಿ ಹೂತು ಹಾಕಲಾಗಿದೆಯೋ ಗೊತ್ತಿಲ್ಲ. ಈತ ಹೇಳುವ ಪ್ರಕಾರ ಅಲ್ಲಿ ಅನೇಕರಿದ್ದಾರೆ ಅಂತ ಹೇಳಿ ಸರ್ಕಾರ SIT ರಚನೆ ಮಾಡಿದೆ. ಪ್ರಣವ್ ಮೊಹಾಂತಿ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಅನುಚೇತ್, IPS ಅಧಿಕಾರಿ ಅನುಚೇತ್ ಆ ಅನಾಮಿಕ ವ್ಯಕ್ತಿಯ ಸುದೀರ್ಘ ವಿಚಾರಣೆಯನ್ನು ಮಾಡಿತು. ಈಗ ಅನಾಮಿಕ ವ್ಯಕ್ತಿ ಇಳಿದು SITಗೆ ಹಾಜರಾಗುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಮುಖದ ಚಹರೆಯಲ್ಲೂ ಕೂಡ ಗುರುತು ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಆತನ ಹೆಸರಾಗಲಿ, ಆತನ ಮುಖವನ್ನಾಗಲಿ ಆತ ಎಲ್ಲಿಯೂ ಕೂಡ ಬಹಿರಂಗಪಡಿಸಿಲ್ಲ. ಅದನ್ನು ನಾವು ಕೂಡ ಬಹಿರಂಗಪಡಿಸ್ತಾ ಇಲ್ಲ. ಈಗ ಅನುಚೇತ್ ಹಾಗೂ ಪ್ರಣವ್ ಮೊಹಾಂತಿ ಅಲ್ಲಿ ವಿಚಾರಣೆಯನ್ನು ಮಾಡ್ತಾರೆ. ನಿನ್ನೆಯೂ ಕೂಡ ಸುದೀರ್ಘವಾದಂಥ ವಿಚಾರಣೆ ಆಗಿದೆ. ಆ ಅಪರಿಚಿತ ವ್ಯಕ್ತಿ ಅನೇಕ ವಿಚಾರಗಳನ್ನು ಪೊಲೀಸ್ ಅಧಿಕಾರಿಗಳ ಮುಂದೆ ಹಂಚಿಕೊಂಡಿದ್ದಾನೆ. ತನಗೆ ಗೊತ್ತಿರುವ, ತಾನು ಭಾಗಿಯಾಗಿರುವ ಆ ಪ್ರಕರಣಗಳ ಮಾಹಿತಿಯನ್ನು ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾನೆ. ಒಂದು ಮೂಲಗಳ ಪ್ರಕಾರ ಇವತ್ತು ಆ ಎಲ್ಲಿ ಶವಗಳನ್ನು ಹೂತಿಡಲಾಗಿದೆಯೋ ಆ ಶವಗಳಿಗೆ ಆತನನ್ನು, ಆ ಶವಗಳ ಹೂತಿಟ್ಟ ಜಾಗಕ್ಕೆ ಅನಾಮಿಕರನ್ನು ಕರೆದುಕೊಂಡು ಹೋಗುವಂಥ ನಿರೀಕ್ಷೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಸುದೀರ್ಘ ನಿನ್ನೆ ವಿಚಾರಣೆಯಲ್ಲಿ ಕಂಡುಕೊಂಡಂಥ ಅಂಶಗಳನ್ನು ಇವತ್ತು ಪ್ರಣವ್ ಮೊಹಾಂತಿ ಸಂಗ್ರಹಿಸ್ತಾರೆ. ಅದಾದ ಬಳಿಕ ಮುಂದೆ ಈ ತನಿಖೆಯ ಪ್ರಗತಿಯ ಭಾಗವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆತ ಮೌಖಿಕವಾಗಿ ಏನು ಹೇಳ್ತಾನೋ ಆ ಮೌಖಿಕವಾಗಿ ಹೇಳುವಂಥ ಎಲ್ಲ ವಿಷಯಗಳನ್ನು ಕೂಡ ರೆಕಾರ್ಡ್ ಮಾಡಲಾಗ್ತಾ ಇದೆ. ಎಲ್ಲವೂ ಕೂಡ ಕ್ಯಾಮ್ರಾದಲ್ಲಿ ಸೆರೆಯಾಗುತ್ತೆ. ಜೊತೆಗೆ ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳನ್ನು ಕೂಡ ಆತ ಒದಗಿಸಬೇಕಾಗತ್ತೆ. ನೋಡೋಣ ಇವತ್ತು ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಹೇಳಿ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ನಿನ್ನೆಯ ಇಡೀ ಚಿತ್ರಣ ಪಡೆದುಕೊಳ್ಳಲಾಗಿದೆ. ಇವತ್ತಿನ ಚಿತ್ರಣವನ್ನು ಕೂಡ ತೆಗೆದುಕೊಂಡು ಆನಂತರದಲ್ಲಿ ಮುಂದೆ ಆ ಸ್ಥಳಗಳಿಗೆ ಭೇಟಿ ಕೊಡೋದಾದರೆ ಇವತ್ತೇ ಭೇಟಿ ಕೊಡ್ತಾರಾ ಅಥವಾ
ಅದಕ್ಕೆ ಬೇಕಾದಂಥ ಕೆಲವು ಸಿದ್ಧತೆಗಳನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದೆ ಅಂತ ನೋಡಿಕೊಂಡು ಭದ್ರತೆಯೊಂದಿಗೆ ಅಲ್ಲಿ ಹೋಗುವಂಥ ಅವಕಾಶಗಳಿದೆಯಾ, ಏನೆಲ್ಲ ಆಗಬಹುದು ಇವತ್ತು ಅಂತ? ದಶರಥ್, ಹೌದು, ಕೊನೆಗೂ ಈ ಒಂದು SIT ತನಿಖೆಗೆ ಸಂಬಂಧಪಟ್ಟ ಹಾಗೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ತನಿಖೆ ನಡೆಯಲಿಕ್ಕಿರುವಂಥದ್ದು. ಈಗಾಗಲೇ ಇವರೊಂದಿಗೆ ಅನುಚೇತ್ ಅವರಿದ್ದಾರೆ, SP ಆಗಿರುವಂತಹ ಜಿತೇಂದ್ರ ಕುಮಾರ್ ಅವರು ಕೂಡ ಇದ್ದಾರೆ. ಅನಾಮಿಕಾ ಕೂಡ ಬಂದು ನನ್ನ ಹೇಳಿಕೆಯನ್ನು ನೀಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಆತ ರೆಡಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ವಿಚಾರಣೆ ಅನ್ನುವಂಥದ್ದು ಆರಂಭವಾಗಲಿದೆ. ಈಗಾಗಲೇ ಕೆಲವೇ ಕ್ಷಣಗಳ ಹಿಂದೆ ಈಗ ಪ್ರಣವ್ ಮೊಹಂತಿ ಅವರು ಇದೇ IBಯಲ್ಲಿ ಅಂದರೆ ಕದ್ರಿಯಲ್ಲಿರುವಂತಹ ಈ ಒಂದು IB ಏನಿದೆ, ಈಗ ಇದು SIT ಕಚೇರಿಯಾಗಿ ಮಾರ್ಪಾಡಾಗಿದೆ. ಇಲ್ಲೇ ನಿನ್ನೆಯಿಂದ ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ರಹಸ್ಯಗಳನ್ನ ಕೂಡ ಕೆದಕಲಾಗ್ತಾ ಇದೆ. ಸೊ ಪೊಲೀಸ್ ಅಧಿಕಾರಿಗಳು ಬಂದು ರೆಡಿಯಾಗಿದ್ದಾರೆ, SIT ಅಧಿಕಾರಿಗಳು ಕೂಡ ರೆಡಿ ಆಗಿದ್ದಾರೆ. ಇನ್ನೇನು ಅನಾಮಿಕನನ್ನು ಕೂರಿಸಿಕೊಂಡು ಆತ ನಿನ್ನೆ ಹೇಳಿರುವಂತಹ ಒಂದಿಷ್ಟು ವಿಚಾರಗಳು, ಮಾಡಿರುವಂತಹ ಒಂದಿಷ್ಟು ಆರೋಪಗಳು ಮತ್ತು ಆತ ಪಶ್ಚಾತ್ತಾಪದ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥ ಆರೋಪಗಳು ಮತ್ತು ಹೆಣ ಹೂತಿದ್ದೀನಿ ಅನ್ನುವಂಥದ್ದೇ ಇಲ್ಲಿ ಮೇನ್ ಕಂಟೆಂಟ್ ಆಗಿರುವಂಥದ್ದು. ಹಾಗಾಗಿ ಅದರ ಬಗ್ಗೆ ಇವತ್ತು ಸಮಗ್ರವಾದ ಒಂದು ತನಿಖೆ ನಡೆಯುತ್ತೆ. ಈಗ ಆತನನ್ನು ವಿಚಾರಣೆಗೆ ಒಳಪಡಿಸುವ ಮುನ್ನ ಅನುಚೇತ್ ಅವರಿಂದ ಈಗ ಪ್ರಣವ್ ಮೊಹಂತಿ ಅವರು ಒಂದಿಷ್ಟು ಮಾಹಿತಿಯನ್ನು ಪಡೀಲಿಕ್ಕಿದ್ದಾರೆ. ಅಂದರೆ ನಾನು ಇವತ್ತು ಯಾವ ರೀತಿ ತನಿಖೆಯನ್ನು ಮಾಡಬಹುದು ಅನ್ನುವಂಥ ರೀತಿ, ಅಂದರೆ ಯಾವ ವಿಚಾರಗಳನ್ನು ನಾನು ಉಲ್ಲೇಖ ಮಾಡಬೇಕು ವಿಚಾರಣೆಯಲ್ಲಿ ಅನ್ನುವಂಥದ್ದು. ಯಾಕಂದರೆ ನಿನ್ನೆ ಇಡೀ ದಿನ ಸುಮಾರು 8 ಗಂಟೆಗಳ ಕಾಲ ಆ ಒಂದು ವಿಚಾರಣೆ ನಡೆದಿದೆ. ಅನುಚೇತ್ ಅವರು ವಿಚಾರಣೆಯನ್ನು ಮಾಡಿದ್ದಾರೆ. ಸೊ ಆ 8 ಗಂಟೆಯ ಒಂದು ವರದಿಯನ್ನು ಈಗಾಗಲೇ ಇವರ ಮುಂದೆ ಇಟ್ಟಿರುವಂಥದ್ದು ಪ್ರಣವ್ ಮೊಹಂತಿ ಅವರ ಮುಂದೆ. ಸೊ ಆ ಪ್ರಣವ್ ಮೊಹಂತಿ ಅವರ ಆ ಮಾಹಿತಿಗಳನ್ನೆಲ್ಲ ಪಡೆದುಕೊಂಡು ಅದರ ಆಧಾರದಲ್ಲಿ ತನಿಖೆಯನ್ನು ಮುಂದುವರಿಸ್ತಾರೆ. ಸೊ ಇವತ್ತು ಆತನನ್ನೇನಾದರೂ ಘಟನಾ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಇದೆಯಾ ಅನ್ನುವಂಥ ರೀತಿಯ ಅನುಮಾನಗಳು ಕೂಡ ಇದೆ. ಹಾಗಾಗಿ ಇವತ್ತಿನ ಒಂದು ತನಿಖೆ ಅನ್ನುವಂಥದ್ದು ಬಹಳ ಮಹತ್ವದಾಗಿದೆ. ಸೊ ಇಲ್ಲಿ ಬಯಲಾಗುವಂಥ ವಿಚಾರಗಳು ತನಿಖೆಯ ಕೇಂದ್ರ ಬಿಂದು, ಪ್ರಕರಣಕ್ಕೆ ಬೆಳಕು ಚೆಲ್ಲುವಂಥ ಒಂದು ವಿಚಾರಗಳು. ಹಾಗಾಗಿ ಇದರ ಬಗ್ಗೆ ಒಂದು ಕೂಲಂಕುಷವಾದ ಒಂದು ವಿಚಾರಣೆಯನ್ನು ಮಾಡಿ ಅದು ಪ್ರಣವ್ ಮೊಹಂತಿ ಅವರಿಗೆ ಅದು ತೃಪ್ತಿಯನ್ನು ಕೊಡುವಂಥದ್ದಾಗಿದೆ. ಅಂದರೆ ಆತ ಮಾಡ್ತಾ ಇರುವಂಥ ಆರೋಪ ನಿಜವಾಗಿದೆ, ಅದರಲ್ಲಿ ಯಾವುದೇ ರೀತಿಯ ದುರುದ್ದೇಶ ಅಥವಾ ಪೂರ್ವಾಗ್ರಹ ಪೀಡಿತವಾಗಿರುವಂಥ ವಿಚಾರಗಳು ಇಲ್ಲದೆ ಆತ ನೈಜವಾಗಿ ಆರೋಪವನ್ನು ಮಾಡ್ತಾ ಇದ್ದಾನೆ. ಇದನ್ನು ನಾವು ಕೋರ್ಟ್ ಮುಂದೆ ಇಡಬಹುದು ಅನ್ನುವಂಥ ವಿಚಾರಗಳು ಸ್ಪಷ್ಟವಾಗ್ತಾ ಹೋದರೆ, ಸೊ ಇವತ್ತು ಮಧ್ಯಾಹ್ನದ ಬಳಿಕ ಆತನನ್ನು ಆ ಒಂದು ಸ್ಥಳಗಳಿಗೆ, ಅಂದರೆ ಎಲ್ಲ ಸ್ಥಳಗಳಿಗೂ ಅಲ್ಲ, ಆತ ಈ ಒಂದು ಕಳೆ ಬರಹವನ್ನು ಏನು ತೆಗೆದುಕೊಂಡು ಬಂದಿದ್ದಾನೋ ಇದು ನಾನು ಹೂತಿದ್ದ ಕಳೆ ಬರಹ ಅಂತ. ಸೊ ಏನು FSLಗೆ ಹೋಗಿದೆಯೋ ಆ ಕಳೆ ಬರಹ ತೆಗೆದುಕೊಂಡು ಬಂದಂತಹ ಜಾಗಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಪರಿಶೀಲನೆಗಳನ್ನು ಮಾಡಿ ಮುಂದಕ್ಕೆ ಕೋರ್ಟ್ಗೆ ಒಂದು ವರದಿಯನ್ನು ಸಲ್ಲಿಸಿ ಆತನನ್ನು ವಶಕ್ಕೆ ಪಡೆದು ಉತ್ಖನನದ ಪ್ರೊಸೆಸ್ ಬಗ್ಗೆ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ದಶರಥ್, ಅದರ ಜೊತೆಗೆ ಒಂದು ವೇಳೆ ಹೇಳಿದ್ದೇ ಸತ್ಯವಾದರೆ, ಆತ ಪೂರಕವಾದ ಸಾಕ್ಷ್ಯಗಳನ್ನು ಒದಗಿಸಿದ್ದೆ ಆದರೆ ಇದು ಕೇವಲ ಕರ್ನಾಟಕ ಮಾತ್ರವಲ್ಲ, ಭಾರತವೇ ಬೆಚ್ಚಿ ಬೀಳಿಸುವಂಥ ರೀತಿಯಲ್ಲಿ ಆಗುತ್ತೆ. ಧರ್ಮಸ್ಥಳವನ್ನು ನೋಡುವಂಥ, ಅಂದರೆ ಯಾವುದೂ ಕೂಡ ಇಲ್ಲಿ ನಾವು ದೇವರಿಗಾಗಲಿ ಅಥವಾ ಆ ದೇವಸ್ಥಾನಕ್ಕಾಗಲಿ ಕಳಂಕ ರೀತಿಯ ಬರುವ ರೀತಿಯಲ್ಲಿ ಯಾರೂ ಕೂಡ ಮಾತನಾಡೋದಿಲ್ಲ. ಆದರೆ ಆ ಗ್ರಾಮದ ವಿಚಾರದಲ್ಲಿ ಉಂಟಾಗಿರುವಂಥ ಕಳಂಕ ಇದೆಯಲ್ಲ, ಅದು ಇಡೀ ಭಾರತವೇ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ ಇವತ್ತಿನ ತನಿಖೆ ಏನಾದ್ರು ಸಾಗ್ತಾ ಹೋದರೆ ಅಂತ. ಎಸ್, ಗಮನಿಸ್ತಾ ಇದ್ದೀವಿ, ತನಿಖೆ ಆರಂಭ ಆಗ್ತಾ ಇದೆ. ಅನಾಮಿಕ ವ್ಯಕ್ತಿ SIT ಕಚೇರಿಗೆ ಬಂದಿದ್ದಾನೆ. ಇವತ್ತು ಅತ್ಯಂತ ನಿರ್ಣಾಯಕ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. SITಯ ಮುಖ್ಯಸ್ಥ ಪ್ರಣವ್ ಮೊಹಂತಿ ಇದ್ದಾರೆ, ಜಿತೇಂದ್ರ ಕುಮಾರ್ ಇದ್ದಾರೆ, ಅದರ ಜೊತೆಗೆ ಅನುಚೇತ್ ಇದ್ದಾರೆ. ಅನಾಮಿಕ ವ್ಯಕ್ತಿಯ ಜೊತೆಗೆ ಲಾಯರ್ಸ್ಗಳು ಕೂಡ ಬಂದಿದ್ದಾರೆ, ಅಡ್ವೊಕೇಟ್ಗಳು ಕೂಡ ಬಂದಿದ್ದಾರೆ. ವಕೀಲರ ಸಹಾಯದೊಂದಿಗೆ ಆತ ತನಿಖೆಯನ್ನು ಎದುರಿಸ್ತಾ ಇದ್ದಾನೆ. ಜೊತೆಗೆ ಆತ ಹೇಳುವಂಥ ವಿಚಾರಗಳಿದ್ದಾವಲ್ಲ, ಅದು ಬಹುದೊಡ್ಡ ಮಟ್ಟದ ಕುತೂಹಲವನ್ನು ಕೆರಳಿಸ್ತಾ ಇದ್ದಾವೆ. ಕೇವಲ ಆತ ಒಂದು ಬುರುಡೆಯನ್ನು ತೋರಿಸಿದ್ದು ಮಾತ್ರವಲ್ಲ, 100 ಬುರುಡೆಗಳು, 100 ಶವದ ಅಸ್ಥಿಪಂಜರಗಳು ಊತಿಟ್ಟಿದ್ದೇವೆ ನಾವು ಅಂತ ಹೇಳ್ತಾ ಇದ್ದಾನಲ್ಲ. ಸೊ ಹೀಗಾಗಿ ಆ ಎಲ್ಲ ವಿಚಾರಗಳಿಗೆ ಆತ ಸ್ಥಳವನ್ನು ತೋರಿಸ್ಕೊಡ್ತಾನೆ. ಹೂತಿಟ್ಟು ಎಷ್ಟು ವರ್ಷಗಳಾಗಿದೆಯೋ ಏನು ಕತೆ ಗೊತ್ತಿಲ್ಲ. ಈಗ ಆ ಎಲ್ಲವೂ ಕೂಡ ಅದೇ ಸ್ಥಳದಲ್ಲಿ ಲಭ್ಯವಿದೆಯಾ, ಹೀಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಅದೆಲ್ಲವೂ ಕೂಡ ಖುದ್ದು ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದ ಬಳಿಕವಷ್ಟೇ ಗೊತ್ತಾಗಲಿಕ್ಕೆ ಸಾಧ್ಯತೆ ಇದೆ.